ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಮಾರುಕಟ್ಟೆಯ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಪುಣೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 600 ರೂಪಾಯಿದಿಂದ 1500 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ. ಹಾಗೆ ಅಹಮದ್ನಗರದಲ್ಲಿ ಕೂಡ 1 ಕ್ವಿಂಟಲ್ ಈರುಳ್ಳಿಗೆ 1200ದಿಂದ 1500 ರೂಪಾಯಿಯು ಗರಿಷ್ಠ ಬೆಲೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ 1000ದಿಂದ 1800 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ. 1800 ಗರಿಷ್ಠ ಬೆಲೆ. ಹಾಗೆ ಬಾದಾಮಿಯಲ್ಲಿ 1000ದಿಂದ 1600 ರೂಪಾಯಿ ಗರಿಷ್ಠ. ಹಾಗೆ ಬಾಗಲಕೋಟೆಯಲ್ಲಿ 1000ದಿಂದ ಹಿಡಿದು 1500 ರೂಪಾಯಿವರೆಗೆ ಗರಿಷ್ಠ ಬೆಲೆ ಆಗಿದೆ. ಹಾಗೆ ಧಾರವಾಡದಲ್ಲಿ 1 ಕ್ವಿಂಟಲ್ಗೆ 1000 ರೂಪಾಯಿದಿಂದ 1600 ರೂಪಾಯಿವರೆಗೆ ಗರಿಷ್ಠ ಬೆಲೆ ಆಗಿದ್ದು. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು, ಮೈಸೂರಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1000ದಿಂದ 1800 ರೂಪಾಯಿವರೆಗೆ ರೇಟು ಇದೆ 1 ಕ್ವಿಂಟಲ್ಗೆ. ಹಾಗೆ ರಾಯಚೂರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1000ದಿಂದ 1600, ಕೊಲ್ಹಾಪುರದಲ್ಲಿ 500ರಿಂದ ಹಿಡಿದು 1800 ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇದೆ. ಹಾಗೆ ಸೊಲ್ಲಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 100 ರೂಪಾಯಿದಿಂದ ಹಿಡಿದು 100 ರೂಪಾಯಿದಿಂದ ಹಿಡಿದು 1300 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಛತ್ರಪತಿ ಸಂಭಾಜಿನಗರದಲ್ಲಿ 1000ದಿಂದ 1500, ಮಹಾರಾಷ್ಟ್ರದ ಕರಾಡದಲ್ಲಿ 500 ರೂಪಾಯಿದಿಂದ ಹಿಡಿದು 1400 ರೂಪಾಯಿವರೆಗೆ 1 ಕ್ವಿಂಟಲ್ನ ಈರುಳ್ಳಿಯ ಬೆಲೆ ಇದೆ. ಹಾಗೆ ಸಾಂಗ್ಲಿಯಲ್ಲಿ 500 ರೂಪಾಯಿದಿಂದ ಹಿಡಿದು 1500 ರೂಪಾಯಿವರೆಗೆ 1 ಕ್ವಿಂಟಲ್ನ ಈರುಳ್ಳಿಯ ಬೆಲೆ ಇದೆ. ಹಾಗೆ ಕರ್ನೂಲ್ದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 500ರಿಂದ 1300 ರೂಪಾಯಿವರೆಗೆ ರೇಟು ಇದ್ದು, ಹಾಗೆ ದಾವಣಗೆರೆಯಲ್ಲಿ 1000ದಿಂದ 2000 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಗಂಗಾವತಿಯಲ್ಲಿ ಕೂಡ 1000ರಿಂದ 2000 ರೂಪಾಯಿವರೆಗೆ ರೇಟು ಇದೆ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ. ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.